ನಮ್ಮ ಹೆಸರು ಉಮೇಶ್ ಅಂತ. ನಮ್ಮ ಮಗುಗೆ ಬಂದು 3 ವರ್ಷ ಮೇಲೆ ಇದೆ. ಇನ್ನು ಮಗುಗೆ ಬೌನ್ಸ್ ಪ್ರಾಬ್ಲಮ್ ಇದೆ ಮತ್ತು ಜೆನೆಟಿಕ್ ಪ್ರಾಬ್ಲಮ್ ಇರೋದ್ರಿಂದ ಮಗುಗೆ ಹೆಲ್ತು ತುಂಬ ಇಶ್ಯೂ ಇದೆ. ಬ್ರೀತಿಂಗ್ ಪ್ರಾಬ್ಲಮ್ ಇದೆ. ಮಗುಗೆ 5 ವರ್ಷದವರೆಗೂ ಏನು ಹೇಳೋಕ್ಕಾಗಲ್ಲ ಅಂತ ಡಾಕ್ಟ್ರೆಲ್ಲ ಹೇಳಿದರು. ನಾವು ತುಂಬ ಟ್ರೈ ಮಾಡ್ದೋ, ಸುಮಾರು ವರ್ಷದಿಂದ ಟ್ರೈ ಮಾಡ್ತಾಯಿದ್ದೀವಿ. ಒಬ್ಬ ಡ್ರೈವರ್ ಆಗಿದ್ದರಿಂದ ನನ್ನ ಕೈಯಲ್ಲೂ ಏನು ಮಾಡೋಕ್ಕಾಗ್ತಾಯಿಲ್ಲ. ನಮ್ಮ ಕೈಲಿ ಎಷ್ಟು ಟ್ರೈ ಮಾಡಬೇಕು ಅಷ್ಟು ಟ್ರೈ ಮಾಡಿ ಡಾಕ್ಟ್ರಿಗೆ ತೋರಿಸ್ತಾಯಿದ್ದೀವಿ. ಇನ್ನೂ 3 ವರ್ಷ ಮಗುಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಪ್ರತಿ ತಿಂಗಳು 10ರಿಂದ 15 ಸಾವಿರ ಖರ್ಚು ಆಗ್ತಾನೇ ಇದೆ. ಮಗುಗೆ ನಾವು ಒಂದು ಬೆಳವಣಿಗೆ ಇಲ್ಲ, ಬೌನ್ಸು ಬೆಳವಣಿಗೆ ಇಲ್ಲ. ಮಗು ಇವತ್ತಿಗೂ ಎದ್ದು ನಿಂತ್ಕೊಳ್ತಾ ಇಲ್ಲ. ಈಗೂ ನೈಟ್ ಹೊತ್ತು ಮಗು ಉಸಿರಾಟ ಪ್ರಾಬ್ಲಮ್ ಆಗ್ತಾನೇ ಇದೆ. ಹಾರ್ಟ್ ಬೀಟು ಇನ್ನೂ ಪ್ರಾಬ್ಲಮ್ ಇದೆ ಮಗುಗೆ. 3 ವರ್ಷ ಮಗು ಆದ್ರೂ ಮಗುಗಿನ್ನ ನೆತ್ತಬಾಯಿನ ಕೂಡಿಲ್ಲ. ಡಾಕ್ಟ್ರು ನೋಡಿದ್ರೆ ನಮಗೆ ಕಂಟಿನ್ಯೂಸ್ಲಿ ತೋರಿಸ್ಲೇಬೇಕು, ನೀವು ಟ್ರೀಟ್ಮೆಂಟು ಸ್ಟಾಪ್ ಮಾಡಬೇಡ್ರಿ ಅಂತ ಹೇಳಿದ್ದಾರೆ. ಅದರಿಂದ ನಮಗೂ ತುಂಬ ಕಷ್ಟ ಆಗ್ತಾಯಿದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ನಾವು ಎಲ್ಲ ತವನು ಸಹಾಯ ಕೇಳ್ತಾನೆ ಇದ್ದೀವಿ. ಇಲ್ಲಿವರೆಗೂ ಯಾರೂ ಸಹಾಯ ಮಾಡ್ತಾಯಿಲ್ಲ. ನಮಗೆ ಹೆಣ್ಮಗ ಗಂಡು ಮಗ ಅನ್ನೋದಕ್ಕಿಂತ ಒಂದು ಹೆಣ್ಮಗ ನಾವು ಇವತ್ತು ತೋರಿಸಿದ್ರೆ ನಾಳೆ ಮುಂದಿನ ದಿನಗಳ ಮಗ ಚೆನ್ನಾಗಿ ಆಗಬೇಕು ನಮಗೆ ಮುಖ್ಯ. ಈ ಥರ ಪ್ರಾಬ್ಲಮ್ ಇದೆ. ನಾವು ತುಂಬ ಎಲ್ಲ ಟ್ರೈ ಮಾಡಿ ನಮಗೂ ಸಾಕಾಗಿದೆ. ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನಾವು ಮಾಡಿದ್ದೀವಿ. ಇನ್ನು ಮುಂದಕ್ಕೆ ಏನು ಮಾಡಬೇಕಂತ ನನಗೂ ಅರ್ಥ ಆಗ್ತಾಯಿಲ್ಲ. ಡ್ರೈವಿಂಗ್ ಕೆಲಸ ಸರ್. ಮಗುಗೆ ಕಂಟಿನ್ಯೂಸ್ಲಿ 3-4 ವರ್ಷ ತೋರಿಸ್ಲೇಬೇಕು ಅಂತ ಹೇಳಿದ್ದಾರೆ ಸರ್. 3-4 ವರ್ಷ ತೋರಿಸ್ಲೇಬೇಕು ಮಗುಗೆ. ಯಾಕಂದರೆ ಇದು ಅದೊಂದು ಕಾಯಿಲೆ ಅನ್ನೋದಲ್ಲ. ಇದು ಮಗು ಹುಟ್ಟಿರೋದು ಪ್ರಾಬ್ಲಮ್, ಅದು ಜೆನೆಟಿಕ್ ಪ್ರಾಬ್ಲಮ್, ಹುಟ್ಟಿರೋದು ಪ್ರಾಬ್ಲಮ್ ಅದು. ಅದಕ್ಕಿಂತ ಕಾಯಿಲೆ ಅಂತಂದರೆ ಅದಕ್ಕೆ ಟ್ರೀಟ್ಮೆಂಟು ಪಟ್ಟಂತ ತೋರಿಸ್ಬೋದು. ಇದು ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆಗೋದ್ರಿಂದ ಮತ್ತು ಬ್ರೀತಿಂಗ್ ಪ್ರಾಬ್ಲಮ್ ಇರೋದ್ರಿಂದ ಇದನ್ನು ಕಂಟಿನ್ಯೂಸಿ 3-4 ವರ್ಷ ಟ್ರೀಟ್ಮೆಂಟ್ ಮಾಡಿಸ್ಲೇಬೇಕು ಅಂತ ಸರ್. ಅವರು ಇಷ್ಟೇ ಅಂತ ಹೇಳ್ತಾ ಇಲ್ಲ ಸರ್. ಯಾಕಂದರೆ ಪ್ರತಿ ತಿಂಗಳು ನಿಮಗೆ ಖರ್ಚಾಗೇ ಆಗುತ್ತೆ. ಪ್ರತಿ ತಿಂಗಳು ಒಂದು 15 ಸಾವಿರದವರೆಗೂ ಖರ್ಚು ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ. ಮತ್ತು ಅವರು ನಮ್ಗೆ ಅರೌಂಡ್ ಏನು ಹೇಳಿದಾನೆ ಸರ್, 5ವರೆಗೂ ಮ್ಯಾಕ್ಸಿಮಮ್ ನೀವು ಕೈಯಲ್ಲಿ ಇಕ್ಕೊಂಡಿರಿ, ನಿಮಗೆ ಎಲ್ಲ ಔಟ್ಸೈಡೇ ಬರ್ಕೊಂಡು ಕೊಡ್ತಾರಂತೆ ಸರ್. ನಾವು ಯಾವುದೇ ಹಾಸ್ಪಿಟಲಿಗೆ ಹೋದ್ರೂ ಒಂದು ಬ್ಲಡ್ ಸ್ಯಾಂಪಲ್ ತಗೊಂಡ್ರು ಅದು ಬರೋಕ್ಕೇ ಒಂದು 15 ದಿನ, 1 ತಿಂಗಳಾಗುತ್ತಂತೆ. ಅದನ್ನು 4-5 ಥರ ಚೆಕ್ ಮಾಡಬೇಕಂತೆ. ಪ್ರತಿ ತಿಂಗಳಲ್ಲೂ ಬ್ಲಡ್ಡು ಸ್ಯಾಂಪಲ್ ಚೆಕ್ ಮಾಡಿ ಹಾರ್ಮೋನ್ಸ್ ಎಲ್ಲ ಚೆಕ್ ಮಾಡಲೇಬೇಕಂತ ಹೇಳ್ತಾ ಇದ್ದಾರೆ. ಪ್ರತಿ ತಿಂಗಳು ನಾವು ಹಾರ್ಮೋನ್ಸ್ ಚೆಕ್ ಮಾಡೋದು, ಮಗು ಬೆಳವಣಿಗೆ ಚೆಕ್ ಮಾಡೋದು, ಯಾವ ಥರ ಇಂಪ್ರೂವ್ ಆಗ್ತಾಯಿದ್ದಾಳೆ ಅಂತ ಅದ್ರ ಮೇಲೆ ನಾವು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಡಾಕ್ಟ್ರ್ ಹೇಳ್ತಾ ಇದ್ದಾರೆ. ಇಂದಿರಾ ಗಾಂಧಿಲೆಲ್ಲ ಇದು ಮಾಡೋದು, ಅಲ್ಲಿ ಇಲ್ಲಿ ಎಲ್ಲ ಎಲ್ಲಿ ಹೋದ್ರೂ ಅವ್ರು ಹೇಳ್ತಿರೋದು ಇಷ್ಟೇ, ನೀವು ಟ್ರೀಟ್ಮೆಂಟ್ ಸ್ಟಾಪ್ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಇದು ಟ್ರೀಟ್ಮೆಂಟ್ ಸ್ಟಾಪ್ ಮಾಡಿದ್ರೆ ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಈಗ ನಮ್ಮ ಕೈಯಲ್ಲೆಲ್ಲ ಸೋತೋಗ್ಬಿಟ್ಟಿದ್ದೀವಿ. ನಾನು ನೋಡ್ತಾ ಇದ್ರೆ ಅವರನ್ನೋ ಮಾತುಗಳು ಹೊರಗಡೆಯವರಿಗಿಂತ ನನ್ನ ರಿಲೇಷನ್, ನನ್ನ ಸೋದರದವರೇ ನನಗೆ ಅಂತಿರೋ ಮಾತುಗಳು, ಮಗಿನ ನಾನು ಮುಂದೆ ಇಟ್ಕೊಂಡು ಮಗುನ ನೋಡ್ಕೊಂಡು ನಾನು ಆಲ್ರೆಡಿ ಕೊರಗ್ತಿದ್ದೀನಿ. ಆ ಕೊರಗೋದ್ರ ಜೊತೆ ಅವ್ರು ಅಂತಿರೋ ಮಾತಿಗೆ ನಾನು ಬದುಕಿರ್ಲ, ನಾನು ಏನು ಮಾಡ್ಕೊಳ್ಳಿ ನನಗೆ ಅಂತ ನನಗೂ ಗೊತ್ತಿಲ್ಲ. ಈ ಮಧ್ಯೆ ಸ್ವಲ್ಪ ಟೆನ್ಷನ್ ತಾಳೋದ್ರಿಂದ ಪಿಟ್ಸ್ ಬೇರೆ, ಅವಾಗ ಚಿಕ್ಕ ವಯಸ್ಸಲ್ಲಿ ಪಿಟ್ಸ್ ಬಂದಿದ್ದು, ಟ್ರೀಟ್ಮೆಂಟ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಬಟ್ ಈಗ ಪಿಟ್ಸ್ ಅನ್ನೋದು ಆಲ್ರೆಡಿ 3 ಟೈಮ್ಸ್ ಬಂದಿದೆ. ನನ್ನ ಹೆಲ್ತು ಏನಾಗುತ್ತೆ ಅನ್ನೋದಕ್ಕಿಂತ ನನ್ನ ಮಗಳು, ನನಗೇನಾದ್ರೆ ನನ್ನ ಮಗಳನ್ನ ನೋಡ್ಕೊಂಡವ್ರು ಯಾರು? ನನ್ನ ಮಗಳಿಗೆ ನಮ್ಮ ಯಜಮಾನರು ನೋಡ್ರಿ ಡ್ರೈವಿಂಗ್ ಮಾಡ್ತಿದ್ದಾರೆ, ಓನ್ ಕಾರು ಇಲ್ಲ, ಏನೂ ಇಲ್ಲ. ನನ್ನ ಮಗಳಿಗೆ ಮುಂದೆ ಭವಿಷ್ಯತ್ ಏನು? ನನ್ನ ಹೆಲ್ತ್ ನೋಡ್ಕೊಂಡ್ಲಾ, ನನ್ನ ಮಗಳನ್ನೇ ನಾನು ಬ್ಯಾಲೆನ್ಸ್ ಮಾಡಲಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ಜನದ ಕಡೆಯಿಂದ ನನ್ನ ಮಗಳು ಎಲ್ಲ ಮಕ್ಕಳು ಥರ ಚೆನ್ನಾಗಿ ಎದ್ದು ಓಡಾಡಿ ಆರೋಗ್ಯವಾಗಿದ್ಬಿಟ್ರೆ ನಂಗೆ ಅಷ್ಟೇ ಸಾಕು. ನನಗೆ ಇನ್ನೇನು ಬೇಡ. ಮುಂದೆ 8971434593 ಇದು ಫೋನ್ಪೇ ನಂಬರು.